ಶ್ರೀರಾಮಕೃಷ್ಣರ ಗೃಹಿ ಭಕ್ತರಲ್ಲಿ ಅಗ್ರಗಣ್ಯರಾದಂತಹ ಮಹೇಂದ್ರನಾಥ್ ಗುಪ್ತ ಮಾಸ್ಟರ್ ಮಹಾಶಯ ಎಂದೇ ಪ್ರಸಿದ್ಧಿಯನ್ನು ಪಡೆದಂಥವರು. ಅವರನ್ನು ಕಾಣಲಿಕ್ಕೆ ಡಾಕಾದಿಂದ ಹರೀಶ್ ಎನ್ನುವಂಥ ಒಬ್ಬ ಸುಮಾರು 20 ವರ್ಷದ ಯುವಕ ಬಂದಿರ್ತಾನೆ. ಆಗ ಮಾಸ್ಟರ್ ಅವರು 4ನೆಯ ಮಹಡಿಯಲ್ಲಿ ತಮ್ಮ ಮನೆಯಲ್ಲಿ ಶ್ರೀರಾಮಕೃಷ್ಣರ ಕುರಿತಾಗಿ ಭಕ್ತವೃಂದದೊಂದಿಗೆ ಚರ್ಚೆಯನ್ನು ಮಾಡ್ತಾ ಕುಳಿತುಕೊಂಡಿರ್ತಾರೆ. ಎಲ್ಲರೂ ಹೋದ್ಮೇಲೆ ಹರೀಶ್ ಮಾಸ್ಟರ್ ಮಹಾಶಯರಿಗೆ ನಮಸ್ಕಾರ ಮಾಡ್ತಾರೆ. ಮಾಸ್ಟರ್ ಹೇಳ್ತಾರೆ, ಕೆಳಗಡೆಗೆ ಹೋಗು, ದೇಗುಲ ಇದೆ, ಅಲ್ಲಿ ಒಂದು ಲೋಹದ ಒಂದು ಗ್ಲಾಸ್ನಲ್ಲಿ ತೀರ್ಥ ಇದೆ, ಇನ್ನೊಂದು ಲೋಹದ ಪ್ಲೇಟಿನಲ್ಲಿ ಸಂದೇಶ್ ಪ್ರಸಾದ ಇದೆ, ಅದನ್ನು ಗ್ರಹಣ ಮಾಡಿ ಮತ್ತೆ ಬಾ. ಆ ಪ್ರಕಾರ ಹರೀಶ್ ಕೆಳಗಡೆಗೆ ಶ್ರೈನ್ ಹತ್ರ ಬಂದು ತೀರ್ಥ ಪ್ರಸಾದ ಹಾಗೂ ಸಂದೇಶವನ್ನು ಗ್ರಹಣ ಮಾಡಿಕೊಂಡು ಲಘು ಬಗೆಯಿಂದ ಅವರನ್ನು ಕಾಣಲಿಕ್ಕೆ ಮೇಲೆ ಬರ್ತಾನೆ. ಬಂದ ತಕ್ಷಣ ಮಾಸ್ಟರ್ ಮಹಾಶಯ ಕೇಳ್ತಾರೆ, ಆ ಗ್ಲಾಸು ಮತ್ತು ಪ್ಲೇಟನ್ನು ಎಲ್ಲಿ ಇಟ್ಟೆ ನೀನು? ದೇಗುಲದ ಹೊರಗಡೆ ಇಟ್ಟಿದ್ದೀನಿ ಅಂತ ಹೇಳ್ತಾನೆ ಹರೀಶ್. ಆಗ ಮಾಸ್ಟರ್ ಮಹಾಶಯ ಹೇಳ್ತಾರೆ, ಹಾಗೆಲ್ಲ ಮಾಡಿಕೊಡುದು, ಅದು ಎಲ್ಲಿತ್ತೋ ಸರಿಯಾಗಿ ಅದನ್ನು ತೊಳೆದು ಮತ್ತೆ ಇಟ್ಟು ಬಾ ಅಂತ ಹೇಳ್ತಾರೆ. ಆ ಪ್ರಕಾರ ಹರೀಶ್ ಕೆಳಗಡೆ ಬಂದು ಅದನ್ನು ತೊಳೆದಿಟ್ಟು ಮತ್ತೆ ಮೇಲೆ ಮಹೇಂದ್ರನಾಥ್ ಅವರನ್ನ ಕಾಣ್ಲಿಕ್ಕೆ ಬರ್ತಾರೆ. ಆಗ ಮಾಸ್ಟರ್ ಮಹಾಶಯ ಅವನಿಗೆ ಹೇಳ್ತಾರೆ, ನೋಡು, ಅದನ್ನ ಸರಿಯಾಗಿ ಸ್ವಚ್ಛವಾಗಿ ತೊಳೆದು ಒಣಗಿಸಿ ಅದು ಯಾವ ಸ್ಥಳದಲ್ಲಿ ಇತ್ತು ಅದೇ ಸ್ಥಳದಲ್ಲಿ ಇಟ್ಟು ಬರಬೇಕಾಗಿದೆ. ಹಾಗೆ ಮಾಡಿದ್ರೇನೆ ಒಂದು ಶಿಸ್ತಿನ ಜೀವನ. ನಾನು ಯಾಕೆ ನಿನಗೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಠಾಕೂರರು ಶ್ರೀರಾಮಕೃಷ್ಣರು ಎಂತಹ ಶಿಸ್ತಿನ ಜೀವನವನ್ನ ನಡೆಸ್ತಾ ಇದ್ರು ಅಂತಂದ್ರೆ, ಅದು ಒಂದು ಅತ್ಯಂತ ಸ್ವಚ್ಛವಾದಂತಹ ಜೀವನ, ಅವರದೊಂದು ಅತ್ಯಂತ ಶಿಸ್ತಿನ ಜೀವನ. ಅವರು ಉಪಯೋಗ ಮಾಡಿದಂಥ ವಸ್ತುಗಳನ್ನ ತಕ್ಷಣ ಅದೇ ಸ್ಥಳದಲ್ಲಿ ಉಪಯೋಗದ ನಂತರ ಅದೇ ಸ್ಥಳದಲ್ಲಿ ಇಡುವಂತಹದ್ದು. ಹಾಗೂ ಆಗಿನ ಕಾಲದಲ್ಲಿ ಕರೆಂಟ್ ಇರಲಿಲ್ಲ, ಬೆಳಕು ಇರ್ತಾ ಇರಲಿಲ್ಲ. ಕತ್ತಲಿನಲ್ಲೂ ಕೂಡ ಶ್ರೀರಾಮಕೃಷ್ಣರು ಯಾವ ವಸ್ತುವನ್ನು ಎಲ್ಲಿ ಇಟ್ಟಿದ್ದಾರೆ ಅಂತ ಸುಲಭವಾಗಿ ಗ್ರಹಿಸಿ ಅದನ್ನು ಎತ್ತಿಕೊಂಡು ಬರಲಿಕ್ಕೆ ಸಾಧ್ಯ ಆಗ್ತಾ ಇತ್ತು. ಆ ಒಂದು ಮಟ್ಟದ ಸ್ವಚ್ಛತೆ, ಆ ಒಂದು ಮಟ್ಟದ ಶಿಸ್ತು ಅವರಲ್ಲಿತ್ತು ಎನ್ನುವುದನ್ನ ಹರೀಶನಿಗೆ ಹೇಳ್ತಾರೆ. ಈ ಹರೀಶ್ ಬೇರೆ ಯಾರೂ ಅಲ್ಲ, ಮುಂದೆ ಶ್ರೀರಾಮಕೃಷ್ಣ ಮಠದ ಸನ್ಯಾಸಿ ಸ್ವಾಮಿ ಸತ್ಪ್ರಕಾಶಾನಂದರು.